Hello students, welcome to YouTube channel Vidya for Success. Dear students, in this video, let us study the new concept inline function. Already we are aware of the concept function. What is function? Function is a name given to set of instruction which performs certain activity and it will return back a value. So that is referred as function. Function is very beautiful concept and it will help us in many ways. So what is the advantage of having function? If you write or else if you define function once, that function can be called any number of times. ಅಂದರೆ ಫಂಕ್ಷನ್ನ ಒಂದ್ಸತಿ ಡಿಫೈನ್ ಮಾಡಿಬಿಟ್ರೆ ನೀವು ಈ ಫಂಕ್ಷನ್ ಎಷ್ಟು ಸತಿ ಬೇಕಾದ್ರೂ ಕಾಲ್ ಮಾಡ್ಬೋದು, ಎಷ್ಟು ಸತಿ ಬೇಕಾದ್ರೂ ಕಾಲ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇರ್ಬೋದು. ಸೊ ಅದೊಂದು ಅಡ್ವಾಂಟೇಜ್ ಇರ್ತದೆ ಯಾವಾಗಲೂ. ಸೊ ಹಾಗೆ ಏನು ಮಾಡ್ತೀವಿ, ಎಲ್ಲ ಪ್ರೋಗ್ರಾಮಲ್ಲಿ ಆದಷ್ಟು ಮಟ್ಟಿಗೆ ನಾವು ಫಂಕ್ಷನ್ನ ಯೂಸ್ ಮಾಡಲಿಕ್ಕೆ ಹೋಗ್ತೀವಿ. ಬಟ್ ದೇರ್ ವಿಲ್ ಬಿ ಅನದರ್ ಪ್ರಾಬ್ಲಮ್. ಸೊ ಏನು ಪ್ರಾಬ್ಲಮ್ ಆಗುತ್ತೆ ಈ ಫಂಕ್ಷನ್ ಕಾನ್ಸೆಪ್ಟ್ ಯೂಸ್ ಮಾಡೋದ್ರಿಂದ? ಆಸ್ ಯು ನೋ, ಫಂಕ್ಷನ್ಸಲ್ಲಿ ನಾವೇನು ಮಾಡ್ತೀವಿ, ಒಂದು ಫಂಕ್ಷನ್ ಕಾಲ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ನೋಟಿಸ್ ಹಿಯರ್, ನಾನು ಮೇನ್ ಫಂಕ್ಷನ್ ಇಟ್ಕೊಂಡಿದ್ದೇನೆ. ವಿತಿನ್ ದ ಮೇನ್ ಫಂಕ್ಷನ್ ಐ ವಿಲ್ ಬಿ ಕಾಲಿಂಗ್ ದ ಫಂಕ್ಷನ್. ಸೊ ವೆನ್ ಅವರ್ ಕಂಪೈಲರ್ ಎನ್ಕೌಂಟರ್ಸ್ ದಿಸ್ ಫಂಕ್ಷನ್ ಕಾಲ್, control will be transferred from calling function to called function. We know this concept. So what happens during a function call? If there are arguments to be passed, arguments will be copied to a temporary storage locations. ಅಲ್ಲಿ ಫಾರ್ಮಲ್ ಪ್ಯಾರಾಮೀಟರ್ಸ್ ವರ್ಕ್ ಪಿಕ್ ಮಾಡ್ಕೊತಾ ವ್ಯಾಲ್ಯೂಸ್ಗಳನ್ನು ವರ್ಕ್ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಂಕ್ಷನ್ಸ್ ಎಲ್ಲ ವರ್ಕ್ ಆದಮೇಲೆ ಅಗೇನ್ ವಿಲ್ ರಿಟರ್ನ್ ಬ್ಯಾಕ್ ವ್ಯಾಲ್ಯೂ. Nothing but control will be transferred from calling function to called function, again from called function to calling function. ಈ ಥರ we will be moving from ಫಂಕ್ಷನ್ಸ್ ಇನ್ ಬಿಟ್ವೀನ್ ಫಂಕ್ಷನ್ಸ್ಗಳಲ್ಲಿ ಮಧ್ಯದಲ್ಲಿ ಮೂವ್ಮೆಂಟ್ ಮಾಡ್ತಾ ಇರ್ತೀವಿ. ಕಾಲಿಂಗ್ ಫಂಕ್ಷನಿಗೂ ಕಾಲ್ಡ್ ಫಂಕ್ಷನ್ ಮಧ್ಯದಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತದೆ. ಸೊ ನಥಿಂಗ್ ಬಟ್ ವಿ ವಿಲ್ ಬಿ ವೇಸ್ಟಿಂಗ್ ಲಾಟ್ ಆಫ್ ಎಕ್ಸಿಕ್ಯೂಷನ್ ಟೈಮ್. ಸೊ ದೇರ್ ವಿಲ್ ಬಿ ನಥಿಂಗ್ ಬಟ್ ಓವರ್ ಹೆಡ್, ತುಂಬ ವೇಸ್ಟ್ ಆಗ್ತಿದೆ, ಓವರ್ ಹೆಡ್ ಇದೆ, ಇದ್ರ ಮೇಲೆ ಎಕ್ಸಿಕ್ಯೂಷನ್ ಫಾಸ್ಟ್ ಆಗ್ತಿಲ್ಲ, ಸ್ಲೋ ಆಗ್ತಿದೆ. ಸೊ ಹಾಗಾಗಿ ಏನು ಮಾಡ್ಬೋದು, ಸೊ ಯು ಕ್ಯಾನ್ ಯೂಸ್ ಒನ್ ಮೋರ್ ಮೆಥಡಾಲಜಿ. ದಟ್ ಮೆಥಡ್ ಈಸ್ ರೆಫರ್ಡ್ ಬೈ ದ ನೇಮ್ ಇನ್ಲೈನ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ let us understand this via a diagram. Please notice here. Let us say we are having an inline function code. One inline function code ಇದೆ. So ordinary conventional method ಆದರೆ ಏನಾಗುತ್ತಿತ್ತು, ಒಂದು ಫಂಕ್ಷನ್ ಕಾಲ್ ಮಾಡಿದಾಗ ಕಾಲಿಂಗ್ ಫಂಕ್ಷನ್ ಇಂದ ಕಾಲ್ಡ್ ಫಂಕ್ಷನಿಗೆ ಕಂಟ್ರೋಲ್ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅಟ್ ದ ಸೇಮ್ ಮೂಮೆಂಟ್ ಸಮ್ ಆರ್ಗ್ಯುಮೆಂಟ್ಸ್ ವಿಲ್ ಆಲ್ಸೋ ಬಿ ಪಾಸ್ಡ್. ಆ ಆರ್ಗ್ಯುಮೆಂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಆ ಕಾಲ್ಡ್ ಫಂಕ್ಷನ್ ವರ್ಕ್ ಮಾಡುತ್ತೆ, ವರ್ಕ್ ಆದಮೇಲೆ ಇಟ್ ವಿಲ್ ರಿಟರ್ನ್ ಬ್ಯಾಕ್ ಅ ವ್ಯಾಲ್ಯೂ. ಈ ಥರ ಏನಾಗ್ತಿತ್ತು, ಏನು ಮಧ್ಯದಲ್ಲಿ ಈ ಅಸೋಸಿಯೇಷನ್ ಇತ್ತು, ಈ ಥರದ್ದು ಟೈಮ್ ತುಂಬ ಸ್ವಲ್ಪ ವೇಸ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ ಇನ್ಲೈನ್ ಫಂಕ್ಷನ್ ಅಂತ ಹೇಳಿದ್ರೆ, ವೆನ್ ದೇರ್ ಈಸ್ ಅ ಫಂಕ್ಷನ್ ಕಾಲ್, ಯಾವಾಗಲಾದ್ರು ಫಂಕ್ಷನ್ ಕಾಲ್ನ ಕಂಪೈಲರ್ ಎನ್ಕೌಂಟರ್ ಮಾಡಿದೆ ಅಂತ ಹೇಳಿದ್ರೆ, ದೆನ್ ಇನ್ಸ್ಟೆಡ್ ಆಫ್ ಟ್ರಾನ್ಸ್ಫರಿಂಗ್ ದ ಕಂಟ್ರೋಲ್, ದ ಫಂಕ್ಷನ್ ಬಾಡಿ ವಿಲ್ ಬಿ ರಿಪ್ಲೇಸ್ಡ್. ಓಕೆ, ಸೊ ಯಾವಾಗ ಕಂಪೈಲರ್ ಫಂಕ್ಷನ್ ಕಾಲನ್ನು ನೋಡುತ್ತೆ, ಫಂಕ್ಷನ್ ಕಾಲ್ ನೋಡಿದ ತಕ್ಷಣ ಏನಾಗಬೇಕಿತ್ತು, ಕಂಟ್ರೋಲ್ ಟ್ರಾನ್ಸ್ಫರ್ ಆಗಬೇಕಿತ್ತು ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ. ಬಟ್ ಇನ್ಸ್ಟೆಡ್ ದ ಎಂಟೈರ್ ಬಾಡಿ ಆಫ್ ದ ಫಂಕ್ಷನ್ ವಿಲ್ ಬಿ ರಿಪ್ಲೇಸ್ಡ್, ಆಸ್ ಯು ಕ್ಯಾನ್ ನೋಟಿಸ್ ಹಿಯರ್. ಸೊ ಮೇನ್ ಫಂಕ್ಷನಲ್ಲಿ ಎಲ್ಲೋ ಫಂಕ್ಷನ್ ಬಂತು, ಕಾಲ್ ಇನ್ವೋಕ್ ಆಗಿದೆ ಅಂತ ಹೇಳಿದ ತಕ್ಷಣ ಕಂಪ್ಲೀಟ್ ಆ ಬಾಡಿನೇ, ಫಂಕ್ಷನ್ ಬಾಡಿನೇ ರಿಪ್ಲೇಸ್ ಆಗಿ ಬಿಡ್ತದೆ ಇನ್ಸ್ಟೆಡ್ ಆಫ್ ಟ್ರಾನ್ಸ್ಫರಿಂಗ್ ದ ಕಂಟ್ರೋಲ್. ಸೊ ಏನಾಗುತ್ತಿತ್ತು ಅಂತ ಹೇಳಿದ್ರೆ, ಇಟ್ ವಿಲ್ ರೆಡ್ಯೂಸ್ the overhead of moving from calling function to called function. ಹೋಗೋದು ಹಿಂದೆ ಮುಂದೆ ಹೋಗೋದು, ಶಟ್ಲಿಂಗ್ ಬಿಟ್ವೀನ್ ಕಾಲಿಂಗ್ ಆ್ಯಂಡ್ ಕಾಲ್ಡ್ ಫಂಕ್ಷನ್ ಈ ಥರ ಹೋಗೋದನ್ನು ತಪ್ಪಿಸ್ತದೆ. ಸೊ ಆಗೇನಾಗುತ್ತೆ, ಎಕ್ಸಿಕ್ಯೂಷನ್ ಫಾಸ್ಟಾಗಿ ಆಗ್ತದೆ. ಸೊ ಆಸ್ ಯು ಕ್ಯಾನ್ ನೋಟಿಸ್ ಹಿಯರ್, ವಿತ್ ಇನ್ ದ ಮೇನ್ ಫಂಕ್ಷನ್ ಕೋಡ್ ಹ್ಯಾಸ್ ಬಿನ್ ರಿಪ್ಲೇಸ್ ಹೌ ಮೆನಿ ಟೈಮ್ಸ್, ನಾಟ್ ಒನ್ಸ್, ಥ್ರೈಸ್. ಒಂದ್ಸತಿ ಇಲ್ಲೆಲ್ಲ ಕಾಲ್ ಆಗಿದೆ, ಸೊ ಕಂಪ್ಲೀಟ್ ಬಾಡಿನ ರಿಪ್ಲೇಸ್ ಮಾಡಿದ್ದೀವಿ. ಹಿಯರ್ ಆಲ್ಸೋ ಒನ್ಸ್ ಅಗೇನ್ ಬಾಡಿ ರಿಪ್ಲೇಸ್ ಆಗಿದೆ, ಇಲ್ಲೂ ಅಷ್ಟೇ ಕಂಪ್ಲೀಟ್ ಬಾಡಿ ರಿಪ್ಲೇಸ್ ಆಗಿದೆ. ಸಿನ್ಸ್ ದ ಕಂಪ್ಲೀಟ್ ಬಾಡಿ ವಿಲ್ ಬಿ ರಿಪ್ಲೇಸ್, ಫಂಕ್ಷನ್ ಬಾಡಿ ವಿಲ್ ಬಿ ರಿಪ್ಲೇಸ್, ಇಟ್ ಈಸ್ ಆಲ್ಸೋ ರೆಫರ್ಡ್ ಎಸ್ ಫಾಲಿಂಗ್ ಇನ್ ಲೈನ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ಸ್ ವೈ ಆ ಹೆಸರಿಗೆ ಫಂಕ್ಷನ್ ಮುಂದೆ ಪ್ರಿಫಿಕ್ಸ್ ಆಗಿ ಇನ್ಲೈನ್ ಫಂಕ್ಷನ್ ಅಂತ ಹೇಳ್ತಿದ್ದೀವಿ. ನಥಿಂಗ್ ಬಟ್ ದ ಫಂಕ್ಷನ್ ಬಾಡಿ ವಿಲ್ ಬಿ ಫಾಲಿಂಗ್ ಇನ್ ಲೈನ್ ಅಂತ ರೆಫರ್ ಮಾಡ್ತೀವಿ ಇಲ್ಲಿ. ಸೊ ಈ ಥರ ಒಂದು ಇನ್ಲೈನ್ ಫಂಕ್ಷನ್ ವರ್ಕ್ ಆಗ್ತದೆ. ಸೊ ಲೆಟ್ ಅಸ್ ಗೋ ಥ್ರೂ ದ ಡೆಫಿನಿಷನ್. ಸೊ ವಾಟ್ ಈಸ್ ದ ಡೆಫಿನಿಷನ್ ಫಾರ್ ಇನ್ಲೈನ್ ಫಂಕ್ಷನ್? An inline function is a special function. Okay, it is a special type of function. Why it is a special type of function? Because its body will be inserted at the place where it is called. Okay, ಯಾವ ಪ್ಲೇಸಲ್ಲಿ ಫಂಕ್ಷನ್ ಕಾಲ್ ಇದೆಯೋ, ಕಂಪೈಲರ್ ಯಾವಾಗ ಫಂಕ್ಷನ್ ಕಾಲ್ ಮಾಡುತ್ತೆ, ಇನ್ವೋಕ್ ಮಾಡಿದ ತಕ್ಷಣ ಕಂಟ್ರೋಲ್ ಟ್ರಾನ್ಸ್ಫರ್ ಆಗುವ ಬದಲು ಕಂಪ್ಲೀಟ್ ಬಾಡಿ ಆಫ್ ದ ಫಂಕ್ಷನ್ ಅಲ್ಲಿಗೆ ಬಂದು ರಿಪ್ಲೇಸ್ ಆಗಿಬಿಡ್ತದೆ.
Okay, so inline function is a special type of function whose body is inserted at the place where it is called instead of transferring the control to the function. Okay, so this is the definition for function call. So using inline function, we are reducing the overhead and also we are increasing the program execution speed. Next, what is the definition, syntax for so the syntax for inline function is, it begins with the keyword inline. ಒಂದು inline ಅಂತ ಹೇಳ್ಬಿಟ್ಟು ಕೀವರ್ಡ್ನ ಯೂಸ್ ಮಾಡ್ತೀವಿ. ಆಸ್ ಇಟ್ ಈಸ್ ಅ ಕೀವರ್ಡ್, ಇಟ್ ಶುಡ್ ಬಿ ರಿಟರ್ನ್ ಇನ್ ಲೋವರ್ ಕೇಸ್, ಫಾಲೋಡ್ ಬೈ ರಿಟರ್ನ್ ಟೈಪ್. ಸೊ ಯೂಶ್ವಲಿ ಫಂಕ್ಷನ್ಸ್ ವಿಲ್ ಬಿ ರಿಟರ್ನಿಂಗ್ ವ್ಯಾಲ್ಯೂ ಸಮ್ಟೈಮ್ಸ್, ಕೆಲವು ಸತಿ ರಿಟರ್ನ್ ಮಾಡೋದಿಲ್ಲ. ಈ ರಿಟರ್ನ್ ಮಾಡ್ತಿದೆ ಅಂತ ಹೇಳಿದ್ರೆ ರಿಟರ್ನ್ ಟೈಪ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತೀವಿ, ಇಲ್ಲ ಅಂತ ಹೇಳಿದ್ರೆ ವಾಯ್ಡ್ ಅಂತ ಹೇಳ್ತೀವಿ. ಸೊ ಫಸ್ಟ್ ವಿ ಸ್ಟಾರ್ಟ್ ವಿತ್ ಇನ್ಲೈನ್ ಆಸ್ ಅ ಕೀವರ್ಡ್. So by going through this keyword, the compiler will understand that this is an inline function. In case if this particular function is called, the complete function body need to be replaced. ಏನಾದ್ರು ಕಂಪೈಲರ್ ಈ ಥರ ಒಂದು ಫಂಕ್ಷನ್ ಇನ್ಲೈನ್ ಅಂತ ನೋಡಿದ ತಕ್ಷಣ, ಕೀವರ್ಡ್ ನೋಡಿದ ತಕ್ಷಣ ಯಾವಾಗಲಾರು ಈ ಫಂಕ್ಷನ್ನ ಕಾಲ್ ಮಾಡಿದರೆ ಎಂಟೈರ್ ಬಾಡಿನ ರಿಪ್ಲೇಸ್ ಮಾಡಬೇಕು ಅಂತ ಅದಕ್ಕೆ ಗೊತ್ತಾಗ್ಬಿಡ್ತದೆ, ಸರಿನಾ? ಸೊ ಹಾಗಾಗಿ ಫಸ್ಟಿಗೆ ನಾವೇನು ಮಾಡಿದ್ವಿ, ಇನ್ಲೈನ್ ಅಂತ ಕೀವರ್ಡ್ ಯೂಸ್ ಮಾಡಿದ್ವಿ, ಫಾಲೋಡ್ ಬೈ ರಿಟರ್ನ್ ಟೈಪ್. ರಿಟರ್ನ್ ಟೈಪ್ ಕ್ಯಾನ್ ಬಿ ಇಂಟೀಜರ್, ಕ್ಯಾರೆಕ್ಟರ್, ಫ್ಲೋಟ್, ಡಬಲ್, ವಾಯ್ಡ್, ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಫಾಲೋಡ್ ಬೈ ಫಂಕ್ಷನ್ ನೇಮ್. ನೆಕ್ಸ್ಟ್ ವಿತ್ ಇನ್ ಪ್ಯಾರಂಥೆಸಿಸ್ ವಿ ವಿಲ್ ಬಿ ಹೌಸಿಂಗ್ ದ ಆರ್ಗ್ಯುಮೆಂಟ್ಸ್. There can be one argument or any number of arguments, but arguments need to be separated by comma. And it should not be terminated by semicolon, because the reason is we are defining. Complete ಆಗಿ ಇನ್ನು ಡಿಫೈನ್ ಮಾಡಬೇಕು, ಇನ್ನು ಆಗಿಲ್ಲ, ಡಿಫೈನ್ ಮಾಡ್ತಿದ್ದೇವೆ. ನೆಕ್ಸ್ಟ್ ವಿತ್ ಇನ್ ದ ಬಾಡಿ ಆಫ್ ದಿಸ್ ಇನ್ಲೈನ್ ಫಂಕ್ಷನ್ ಯು ಕ್ಯಾನ್ ಹ್ಯಾವ್ ಎನಿ ಇನ್ಸ್ಟ್ರಕ್ಷನ್ಸ್, ಏನು ವರ್ಕ್ ಮಾಡಬೇಕು, ಆ್ಯಕ್ಚುಲ್ ಟಾಸ್ಕ್ ಏನಿದೆ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಟ್ಕೊಂಡಿರ್ತೀರಾ. ಲೇಟರ್ ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಅ ರಿಟರ್ನ್ ಸ್ಟೇಟ್ಮೆಂಟ್ ಇಟ್ಕೊಂಡಿರಬಹುದು. ಸೊ ರಿಟರ್ನ್ ಫಾಲೋಡ್ ಬೈ ಎಕ್ಸ್ಪ್ರೆಷನ್, ಏನು ಎಕ್ಸ್ಪ್ರೆಷನ್ ರಿಟರ್ನ್ ಆಗಬೇಕು, ಏನು ವ್ಯಾಲ್ಯೂ ರಿಟರ್ನ್ ಆಗಬೇಕು ಅದನ್ನು ಹೇಳ್ತಾ ಇದ್ದೀರಾ. ಸೊ ದಿಸ್ ಈಸ್ ದ ಬಾಡಿ ಆಫ್ ದ ಇನ್ಲೈನ್ ಫಂಕ್ಷನ್. ಸೊ ವೆನ್ ಎವರ್ ದ ಇನ್ಲೈನ್ ಫಂಕ್ಷನ್ is called, this complete body will be replaced at the place where the function is called. Okay, so this is the syntax. So ಹಾಗಾಗಿ ನಮಗೆ ಇನ್ಲೈನ್ ಫಂಕ್ಷನ್ ಕಂಪೈಲರ್ ಹೇಗೆ ಗೊತ್ತಾಗುತ್ತೆ, ಎಲ್ಲಿ ಡೆಫಿನಿಷನಲ್ಲಿ ಇನ್ಲೈನ್ ಅಂತ ಇದೆ ಅದು ನೋಡಿದ ತಕ್ಷಣ ಇನ್ಲೈನ್ ಫಂಕ್ಷನ್ ಅಂತ ಅರ್ಥ ಮಾಡಿಕೊಂಡು ಬಿಡ್ತದೆ, ಸರಿನಾ? ಆಮೇಲೆ C++ಅಲ್ಲಿ ಕೆಲವ್ದು ಇಂಪಾರ್ಟೆಂಟ್ ಥಿಂಗ್ಸ್ ನಮ್ಗೆ ಗೊತ್ತಿರಬೇಕು. ಏನು ಅಂತ ಹೇಳಿದ್ರೆ, ವೆನ್ ಎವರ್ ಯು ವಾಂಟ್ ಟು ಯೂಸ್ ಅನ್ ಇನ್ಲೈನ್ ಫಂಕ್ಷನ್ ಪ್ರೋಗ್ರಾಮ್, ನಿಮ್ಮ ಪ್ರೋಗ್ರಾಮಲ್ಲಿ ಇನ್ಲೈನ್ ಫಂಕ್ಷನ್ ಇದೆ ಅಂತ ಹೇಳಿದರೆ, ದಟ್ ಇನ್ಲೈನ್ ಫಂಕ್ಷನ್ ಶುಡ್ ಬಿ ಡಿಫೈನ್ಡ್ ಬಿಫೋರ್ ದ ಮೇನ್ ಫಂಕ್ಷನ್. ದಿಸ್ ಇಸ್ ಒನ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಬಿಕಾಸ್ ಯಾಕೆ, ವಾಟ್ ಇಸ್ ದ ರೀಸನ್ ಅಂತ ಹೇಳಿದ್ರೆ, ಕಂಪೈಲರಿಗೆ ಗೊತ್ತಾಗಬೇಕು ಯಾವುದು ಆರ್ಡಿನರಿ ಫಂಕ್ಷನ್ನ ಅಥವಾ ಏನಾದ್ರು ಸ್ಪೆಷಲ್ ಫಂಕ್ಷನ್ ಏನಾರು ಇದೆಯಾ ಅಂತ ಗೊತ್ತಾಗಬೇಕಾಗತ್ತೆ. ದಟ್ಸ್ ವೈ ಇಫ್ ಯು ಆರ್ ಯೂಸಿಂಗ್ ಅನ್ ಇನ್ಲೈನ್ ಫಂಕ್ಷನ್ ಇನ್ ಯುವರ್ ಪ್ರೋಗ್ರಾಮ್, ದೆನ್ ದಟ್ ಇನ್ಲೈನ್ ಫಂಕ್ಷನ್ ನೀಡ್ ಟು ಬಿ ಡಿಫೈನ್ಡ್ ಬಿಫೋರ್ ದ ಮೇನ್ ಫಂಕ್ಷನ್. Okay, so that is one important note, you need to keep it in mind. Okay, so next let us consider advantages. ಏನೇನು ಅಡ್ವಾಂಟೇಜ್ ಅಪ್ಪ ಇನ್ಲೈನ್ ಫಂಕ್ಷನ್ ಯೂಸ್ ಮಾಡೋದ್ರಿಂದ? ದ ಫಸ್ಟ್ ಅಡ್ವಾಂಟೇಜ್, ದ ಇನ್ಲೈನ್ ಮೆಂಬರ್ ಫಂಕ್ಷನ್ಸ್ ಆರ್ ಕಾಂಪ್ಯಾಕ್ಟ್ ಫಂಕ್ಷನ್ ಕಾಲ್ಸ್. ಸೊ ಅಂದರೆ ಏನು, ಇನ್ಲೈನ್ ಫಂಕ್ಷನ್ಸ್ ಯಾವುದನ್ನು ಬೇಕಾದ್ರೂ ಮಾಡ್ಕೊಳ್ಬಹುದಾ? ನೋ, ಯು ಕ್ಯಾನ್ ನಾಟ್ ಗೋ ವಿತ್ ದಟ್ ಪರ್ಟಿಕ್ಯುಲರ್ ಪ್ರೊಸೀಜರ್. ಆ ಥರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾವುದನ್ನು ಬೇಕಾದ್ರೂ ಇನ್ಲೈನ್ ಫಂಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಸಣ್ಣದು ಶಾರ್ಟ್ ಆಗಿರುವಂಥ ಫಂಕ್ಷನ್ಸ್ ಇರುತ್ತೆ, ಓನ್ಲಿ ಯು ಕ್ಯಾನ್ ಚೂಸ್ ದೋಸ್ ಶಾರ್ಟ್ ಫಂಕ್ಷನ್ಸ್ ಆ್ಯಂಡ್ ಯು ಕ್ಯಾನ್ ಮೇಕ್ ದೆಮ್ ಆಸ್ ಇನ್ಲೈನ್. ಓಕೆ, ಸೊ ದ ಇನ್ಲೈನ್ ಮೆಂಬರ್ ಫಂಕ್ಷನ್ಸ್ ಆರ್ ಕಾಂಪ್ಯಾಕ್ಟ್ ಫಂಕ್ಷನ್ ಕಾಲ್ಸ್ ಅಂತ ಹೇಳ್ತೀವಿ. ಸಣ್ಣದಾಗಿರುವಂಥ ಒಂದು ಫಂಕ್ಷನ್ ಕಾಲ್ಸ್ಗಳು, ಯಾಕಂದರೆ ಎಂಟೈರ್ ಬಾಡಿ ರಿಪ್ಲೇಸ್ ಆಗಬೇಕಲ್ಲಿ, ಅದಕ್ಕೋಸ್ಕರ ಸಣ್ಣ ಫಂಕ್ಷನ್ಸ್ಗಳನ್ನ ನೀವು ಇನ್ಲೈನ್ ಆಗಿ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಬಿಕಾಸ್ ಆಫ್ ದೀಸ್ ನೇಚರ್ ಕಾಂಪ್ಯಾಕ್ಟ್ ಆಗಿರೋದ್ರಿಂದ, ಸೆಕೆಂಡ್ ಏನು ಅಂತ ಹೇಳಿದ್ರೆ, ದ ಸೈಜ್ ಆಫ್ ದ ಆಬ್ಜೆಕ್ಟ್ ಕೋಡ್ ಈಸ್ ಕನ್ಸಿಡರೇಬಲಿ ರೆಡ್ಯೂಸ್ಡ್. ಯು ಆರ್ ಆಲ್ಸೋ ಅವೇರ್ ಆಫ್ ಅನದರ್ ಟರ್ಮಿನಾಲಜಿ ಕಾಲ್ಡ್ ಆಬ್ಜೆಕ್ಟ್ ಕೋಡ್. ಸೋರ್ಸ್ ಕೋಡ್ ಆ್ಯಂಡ್ ಆಬ್ಜೆಕ್ಟ್ ಕೋಡ್ ಅಂತ ಇರ್ತದೆ. ಪ್ರೋಗ್ರಾಮ್ ರಿಟರ್ನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಆಸ್ ಸೋರ್ಸ್ ಕೋಡ್ ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಕೋಡ್ ಅಂತ ಹೇಳಿದ್ರೆ ಕನ್ವರ್ಷನ್ ಆಗಿರುವಂಥದ್ದು, ಅದು ನಥಿಂಗ್ ಬಟ್ 0 and 1 ಕನ್ವರ್ಷನ್ ಆಗಿರುವಂಥ, ಅದಕ್ಕೆ ಲ್ಯಾಂಗ್ವೇಜಿಗೆ ಅಥವಾ ಕೋಡಿಗೆ ಆಬ್ಜೆಕ್ಟ್ ಕೋಡ್ ಅಂತ ರೆಫರ್ ಮಾಡ್ತೀವಿ ನಾವು, ಸರಿನಾ? ಸೊ ನೀವು ಕಾಂಪ್ಯಾಕ್ಟ್ ಆಗಿರೋ ಫಂಕ್ಷನ್ ಕಾಲ್ಸ್ ಇರೋದ್ರಿಂದ ಆಟೋಮ್ಯಾಟಿಕಲಿ ದ ಸೈಜ್ ಆಫ್ ದ ಎಂಟೈರ್ ಪ್ರೋಗ್ರಾಮ್ ಏನಾಗುತ್ತೆ ಅಂತ ಹೇಳಿದ್ರೆ ಕನ್ಸಿಡರಬಲಿ ತುಂಬಾ ಸಣ್ಣದಾಗಿ ಬಿಡ್ತದೆ. ನೆಕ್ಸ್ಟ್ ಥರ್ಡ್ ಏನು ಅಂತ ಹೇಳಿದ್ರೆ, the speed of execution of the program increases because there is no shuttling between calling function and called function. There is no movement. ಸೊ ಹಾಗಾಗಿ ಏನಾಗುತ್ತೆ, ಎಂಟೈರ್ ಬಾಡಿನೇ ರಿಪ್ಲೇಸ್ ಆಗ್ತಿದೆ, ಹಾಗಾಗಿ ಫಾಸ್ಟಾಗಿ ಎಕ್ಸಿಕ್ಯೂಷನ್ ಆಗ್ತದೆ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ವೆರಿ ಎಫಿಷಿಯಂಟ್ ಕೋಡ್ ಕ್ಯಾನ್ ಬಿ ಜನರೇಟೆಡ್. ಸೊ ಯು ಕ್ಯಾನ್ ರೈಟ್ ಬ್ಯೂಟಿಫುಲ್ ಸ್ಮಾಲ್ ಪ್ರೋಗ್ರಾಮ್ಸ್, ಫಂಕ್ಷನ್ಸ್ಗಳನ್ನ ಬರೆದು ಎಫಿಷಿಯಂಟಾಗಿ ಪ್ರೋಗ್ರಾಮ್ನ ವರ್ಕ್ ಮಾಡ್ಬೋದು, ಬರಿಬೋದು. ನೆಕ್ಸ್ಟ್, ದೇರ್ ಈಸ್ ನೋ ಬರ್ಡನ್ ಆನ್ ದ ಸಿಸ್ಟಮ್ ಫಾರ್ ಫಂಕ್ಷನ್ ಕಾಲಿಂಗ್. ಆಫ್ ಕೋರ್ಸ್, ಸಿನ್ಸ್ ದೇ ವಿಲ್ ನಾಟ್, ಯಾವಾಗ ಫಂಕ್ಷನ್ ಕಾಲ್ ಆಗುತ್ತೆ, ಫಂಕ್ಷನ್ ಇನ್ವೋಕ್ ಮಾಡಿದ ತಕ್ಷಣ ವಿ ವಿಲ್ ನಾಟ್ ಬಿ ಟ್ರಾನ್ಸ್ಫರಿಂಗ್ ದ ಕಂಟ್ರೋಲ್, ಕಂಪೈಲರ್ ವೋಂಟ್ ಟ್ರಾನ್ಸ್ಫರ್ ದ ಕಂಟ್ರೋಲ್. ದಟ್ಸ್ ವೈ ದೇರ್ ಇಸ್ ಬಿ ನೋ ಬರ್ಡನ್ ಆನ್ ದ ಸಿಸ್ಟಮ್. So these are the advantages of inline function. Next,
while using the inline function, we need to be very careful. There are some restrictions. Okay, you cannot consider all the functions, you cannot make all the functions as inline function. Only few functions can be considered as inline. So let us go through this important note. Let us understand them in detail. First of all, C double plus ಅಲ್ಲಿ within the class ಏನೇನು ಮೆಂಬರ್ ಫಂಕ್ಷನ್ಸ್ಗಳನ್ನು ನೀವು ಡಿಫೈನ್ ಮಾಡ್ಕೊಳ್ತೀರಾ. ಪ್ಲೀಸ್ ವೆರಿ ಬಿ ಕೇರ್ಫುಲ್ ಹಿಯರ್. ನಾನು ಹೇಳ್ತಿರೋದು within the class you can define member function. Similarly, you can also define the member function outside the class. If you are defining the member function within the class, by default all the member functions are called inline ಅಂತ ಹೇಳ್ತೀವಿ. ಓಕೆ, ಸೊ ನೀವು ಮೆಂಬರ್ ಫಂಕ್ಷನ್ಸ್ನ ವಿತಿನ್ ದ ಕ್ಲಾಸ್ ಡಿಫೈನ್ ಮಾಡಿದರೆ ಅವಾಗ ಆ ಎಲ್ಲ ಮೆಂಬರ್ ಫಂಕ್ಷನ್ ಇನ್ಲೈನ್ ಆಗಿ ಬಿಡ್ತದೆ ಬೈ ಡಿಫಾಲ್ಟ್. ನೀವು ಕೀವರ್ಡ್ ಇನ್ಲೈನ್ ಅಂತ ಯೂಸ್ ಮಾಡಬೇಕು ಅಂತಾನೆ ಇಲ್ಲ. ಸೊ ಹಾಗಾಗಿ ನೀವು ವಿತಿನ್ ದ ಕ್ಲಾಸ್ ಮೆಂಬರ್ ಫಂಕ್ಷನ್ ಡಿಫೈನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆ? ದ ಫಸ್ಟ್ ಥಿಂಗ್ ನೋಡೋಣ. ದ ಇನ್ಲೈನ್ ಫಂಕ್ಷನ್ ಡೆಫಿನೇಷನ್ ಈಸ್ ಟೂ ಲಾಂಗ್ ಆರ್ ಟೂ ಕಾಂಪ್ಲಿಕೇಟೆಡ್ ಇದ್ದರೆ ವರ್ಕ್ ಆಗೋದಿಲ್ಲ. ದಟ್ಸ್ ಅ ಫಸ್ಟ್ ನೋಟ್. Okay, so in restriction ಅಂತ ಹೇಳಿದ್ರೆ the first restriction is if the inline function definition is too long or too complicated, ಏನೇನೋ ಎಲ್ಲ ಸ್ಟ್ರಕ್ಚರ್ಸ್ನ ಯೂಸ್ ಮಾಡಿ ಕಾಂಪ್ಲಿಕೇಶನ್ಸ್ ಮಾಡ್ಕೊಂಡಿದ್ರೆ then it won't work. Why? What's the reason? Because the entire body need to be replaced. entire body replace ಆಗಬೇಕಂತ ಹೇಳಿದ್ರೆ ಆದಷ್ಟು ಮಟ್ಟಿಗೆ ಶಾರ್ಟ್ ಆಗಿರುವಂಥ ಒಂದು ಫಂಕ್ಷನ್ನ ನೀವು ಇಟ್ಕೊಂಡಿರಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ದ ಇನ್ಲೈನ್ ಫಂಕ್ಷನ್ ಈಸ್ ರಿಕರ್ಸಿವ್. ಇನ್ ಕೇಸ್ ಇಫ್ ಯು ಆರ್ ಹ್ಯಾವಿಂಗ್ ಅನ್ ಇನ್ಲೈನ್ ಫಂಕ್ಷನ್, ಆ ಇನ್ಲೈನ್ ಫಂಕ್ಷನ್ ರಿಕರ್ಸಿವ್ ಎಲ್ಲ ಕನ್ಸ್ಟ್ರಕ್ಷನ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಏನೊಂದು ರಿಕರ್ಸಿವ್ ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ, ಮಲ್ಟಿಪಲ್ ಟೈಮ್ಸ್ ಕಾಲ್ ಆಗ್ತಾನೆ ಇರುತ್ತೆ. ದ ಫಂಕ್ಷನ್ ವಿಚ್ ಕಾಲ್ಸ್ ಅಗೇನ್ ಆ್ಯಂಡ್ ಅಗೇನ್ ಈಸ್ ರೆಫರ್ಡ್ ಅಸ್ ರಿಕರ್ಸಿವ್ ಫಂಕ್ಷನ್ ಅಂತ ಹೇಳ್ತೀವಲ್ಲ. ಸೊ ಈ ಥರ ರಿಕರ್ಸಿವ್ ಫಂಕ್ಷನ್ ಏನಾದ್ರು ಇಟ್ಕೊಂಡಿದ್ರೆ ದೆನ್ ಅದು ಇನ್ಲೈನ್ ಆಗಿ ನೀವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದಟ್ ಈಸ್ ಅನದರ್ ರಿಸ್ಟ್ರಿಕ್ಷನ್. ಥರ್ಡ್ ಒನ್ ಈಸ್ ದ ಇನ್ಲೈನ್ ಫಂಕ್ಷನ್ ಹ್ಯಾಸ್ ಲೂಪಿಂಗ್ ಕನ್ಸ್ಟ್ರಕ್ಟ್ಸ್. In case if you are having looping constructs like for, while, do while, ಈ ಥರ ಕನ್ಸ್ಟ್ರಕ್ಟ್ಸ್ಗಳೆಲ್ಲ ಇದ್ದರೆ then you cannot make it as an inline function. That is another restriction. And finally, the inline function has a switch or go to. ಸೊ ಯಾವ್ಯಾವ ಫಂಕ್ಷನ್ಸಲ್ಲಿ ಇನ್ಲೈನ್ ಫಂಕ್ಷನ್ಸ್ ಸ್ವಿಚ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡಿದ್ದೀರಾ ಅಥವಾ ಗೋ ಟು ಸ್ಟೇಟ್ಮೆಂಟ್ ಆಗಿ ಯೂಸ್ ಮಾಡಿದ್ದೀರಾ ಅದನ್ನು ಇನ್ಲೈನ್ ಆಗಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ಸ್ ವಿಚ್ ಯು ನೀಡ್ ಟು ಕನ್ಸಿಡರ್ ಬಿಫೋರ್ ಮೇಕಿಂಗ್ ಎನಿ ಆರ್ಡಿನರಿ ಫಂಕ್ಷನ್ ಆಸ್ ಅನ್ ಇನ್ಲೈನ್. ಯಾವುದೊಂದು ಆರ್ಡಿನರಿ ಫಂಕ್ಷನ್ನ ಇನ್ಲೈನ್ ಮಾಡಲಿಕ್ಕಿಂತ ಮುಂಚೆ ಈ 4 ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ಸ್ಗಳು ಗೊತ್ತಿರಬೇಕು. ಅದಕ್ಕೋಸ್ಕರ ಆದಷ್ಟು ಮಟ್ಟಿಗೆ ವಿತಿನ್ ದ ಕ್ಲಾಸ್ ನಾವು ಮೆಂಬರ್ ಫಂಕ್ಷನ್ನ ಡಿಫೈನ್ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ಮಟ್ಟಿಗೆ ವಿ ನೀಡ್ ಟು ಡಿಫೈನ್ ದ ಮೆಂಬರ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್. Okay, so this is the theory with respect to inline function. Thank you.